ರೆಕಾರ್ಡಿಂಗ್ ಸ್ಟಾರ್ಟ್. ಸೊ ನಮ್ಮ ಜರ್ನಿ ನೈಸ್ ರೋಡಿಂದ ಶುರು ಆಗ್ತಾ ಇದೆ. ಮುಂದುಗಡೆ ನಮ್ಮ ಸಾರಥಿ ದಿ ಒನ್ ಆ್ಯಂಡ್ ಓನ್ಲಿ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಗೋಲ್ಡನ್ ಥ್ರಾಟಲ್ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಒಬ್ಬರಿಗೆ ನಾವು ಧನ್ಯವಾದಗಳನ್ನು ತಿಳಿಸಬೇಕು. ನಮ್ಮ ಸಾರಥಿಯವರು ಇವತ್ತು ನಮಗೋಸ್ಕರ 40 ಕಿಲೋಮೀಟರ್ ಆ ಕಡೆಯಿಂದ ಬಂದು ನಮ್ಮನ್ನ ಕರ್ಕೊಂಡು 60 ಕಿಲೋಮೀಟರ್ ಆ ಕಡೆ ಹೋಗಿ ಮತ್ತೆ ಒಂದು 15 ಕಿಲೋಮೀಟರ್ ವಾಪಸ್ ಬರ್ತಾರೆ. ಅದು ಇವರೇ. ತುಂಬಾ ಧನ್ಯವಾದಗಳು ಬ್ರೋ. ದೊಡ್ಡ ಮನಸ್ಸಿನ ಗೋಲ್ಡನ್ ಥ್ರಾಟಲ್. ಸುಮ್ಮನೆ ಕ್ಯಾಮ್ರಾ ಮುಂದೆ ಹೇಳೋದು ಮುಚ್ಕೊಂಡ್ ಬೇರೆ ಅನ್ನೋದು ಆಮೇಲೆ ಓ ಸಪ್ರೇಟ್ ಏ ಸಪ್ರೇಟ್. ಈಗ ಜರ್ನಿ ಶುರು ಆಗಿದೆ. ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ಅನ್ಬಾಸ್ ಕರ್ನಾಟಕಕ್ಕೆ ಸ್ವಾಗತ ಸುಸ್ವಾಗತ. ಸೊ ಇವತ್ತು ನಾವು ಥೈಲ್ಯಾಂಡ್ಗೆ ಹೋಗ್ತಾ ಇದ್ದೀವಿ. ಸೊ ಹೋಗ್ಬೇಕಾದ್ರೆ ಹೊಟ್ಟೆ ಹಸಿತಾಯಿತು. ಅದಕ್ಕೋಸ್ಕರ ಏನೋ ತಿನ್ನೋಣ ಲೈಟಾಗಿ ಅಂದ್ಬಿಟ್ಟು ಇಲ್ಲೊಂದು ಜಾಗ ನಾವು ಗೇಟ್ ಹತ್ರ ಬಂದ್ವಿ. ಏನಿಲ್ಲಿ ಇನ್ನೂ 1.5 ಅವರ್ ಟೈಮ್ ಇದೆ. 1 ಅವರ್ ಏನು ಮಾಡಬೇಕು, ಟೈಮ್ ಪಾಸ್ ಮಾಡಬೇಕು, ಇಲ್ಲ ಏನೋ ತಿನ್ನಬೇಕು. ಜಾಸ್ತಿ ತಿನ್ನೋಕ್ಕಾಗಲ್ಲ, ಲೈಟಾಗಿ ತಿನ್ನಬೇಕು. ಅದಕ್ಕೋಸ್ಕರ ನಾವು ಸ್ವಲ್ಪ ಸ್ಯಾಂಡ್ವಿಚ್ಚು ಕಾಫಿ ಏನೋ ತಿನ್ನೋಣ ಅಂದ್ಬಿಟ್ಟು ಇಲ್ಲಿ ಒಂದು ಕೌಂಟ್ರ್ ಇತ್ತು. ಇದೊಂದೇ ಸ್ನ್ಯಾಕ್ಸ್ ಕೌಂಟ್ರು ಈ ಗೇಟ್ ಹತ್ರ ಇರೋದು. ಇಲ್ಲಾಂದರೆ ಎಲ್ಲ ಆಚೆನೇ ತಿನ್ನಬೇಕಾಗತ್ತೆ. ಸೊ ಒಳಗೆ ಬಂದುಬಿಟ್ಟಿದ್ವಲ್ಲ, ಇನ್ನೇ ಮತ್ತೆ ಆಚೆ ಹೋಗೋದು ಅಂದ್ಬಿಟ್ಟು ದಿ ಕಾಫಿ ಬೀನ್ ಆ್ಯಂಡ್ ಟೀ ಲೀಫ್ ಅಂತ ಒಂದು ಬ್ರ್ಯಾಂಡು. ಅಲ್ಲೋಗ್ಬಿಟ್ಟು ಒಂದು ಸ್ಯಾಂಡ್ವಿಚ್ ಏನಾದರೂ, ಇಲ್ಲಿ ಬಿಯರು ಸಿಗುತ್ತೆ, ಬಿಯರು ಡಿಸ್ಪ್ಲೇ ಮಾಡಿದ್ದಾರೆ, ಸಿಗುತ್ತೆ. ಪ್ಲಸ್ಸು ಏನೋ ಸ್ಯಾಂಡ್ವಿಚಸ್ಸು ನಾನ್ ವೆಜ್ಜು ವೆಜ್ಜು ಎಲ್ಲ ಇದೆ. ಏನಾದರೂ ಒಂದು ಸೆಲೆಕ್ಟ್ ಮಾಡಿಬಿಟ್ಟು ಟೇಸ್ಟ್ ಮಾಡೋಣ. ನೀವು ಏನೋ ಬಂದಾಗ ನೋಡಿ, ಮುಂದೆ ನೋಡಿ ವಿಡಿಯೋ ನೋಡಿಬಿಟ್ಟು ನಿಮ್ಗೆ ಅದೇನು ಹೆಲ್ಪ್ ಆದರೆ ನೀವು ಕೂಡ ಟ್ರೈ ಮಾಡ್ಬೋದು. ಪನ್ನೀರ್ ಕ್ಲಬ್ ಸ್ಯಾಂಡ್ವಿಚ್ನ ತೊಗೊಂಡಿದ್ದೀವಿ. ಅದ್ರ ಜೊತೆಗೆ ಒಂದೊಂದು ಕ್ಯಾಪೆಚಿನೋ. ವಾವ್, ಕ್ವಾಂಟಿಟಿ ಸೂಪರ್. ಆರಾಮಾಗಿ ಒಬ್ಬರು ಹೊಟ್ಟೆ ತುಂಬ ಹೊತ್ತು ಬ್ರೋ ಇದು. ಆಹಾ, 2 ಕೈ ಯೂಸ್ ಮಾಡ್ತಾಯಿದ್ದೀನಿ. ಒಳಗಡೆ ಪನ್ನೀರ್ ಸ್ಲೈಸು, ಬೇಜಾನ್ ಚೀಸು. ವಾವ್, ಫುಲ್ ಗ್ರೇಟ್ ಮಾಡಿ ಹಾಕಿರೋದು. ಸಾಕೋದು ಸಾಫ್ಟಾಗಿದೆ. ಬ್ರೌನ್ ಬ್ರೆಡ್ ಕಚ್ಬಿಡುವ ಬ್ರೋ. ಚಿಯರ್ಸ್ ಮಾಡಿದ್ರೆ ತಿನ್ಬಿಟ್ರಲ್ಲ ಬ್ರೋ. ನಾನು ಕಾಫಿ ಕುಡಿತೀನಿ. ಚಿಯರ್ಸ್. ನಿಮ್ಮದು ಇದೆ ಸ್ಯಾಂಡ್ವಿಚ್ಚು? ನಾನು ತೊಗೊಂಡು ನಮ್ಮ ಆಫೀಸ್ ಕಾಫಿ ಮಷೀನಲ್ಲಿ ಕೊಡೋ ಥರನೇ ಇದೆ. ಚೆನ್ನಾಗಿದೆ. ಟೇಸ್ಟ್ ಮಾಡಿದ್ರಾ? ಸೂಪರ್, ಅದ್ಭುತವಾಗಿದೆ. ಸಾಕಂತ ಫ್ರೆಶ್ ಆಗಿದೆ ಪನ್ನೀರು, ದೊಡ್ಡ ಸ್ಲೈಸು, ಅದ್ರ ಜೊತೆಗೆ ಬೇಜಾನ್ ಚೀಸು. ಬ್ರೆಡ್ ಅಂತೂ ಸೂಪರ್ ಸಾಫ್ಟ್, ಅದ್ಭುತ, ಅಲ್ಟಿಮೇಟ್, ಫುಲ್ ರಿಚ್ ಆಗಿ. ನನಗೆ ಇದು ಆರಾಮಾಗಿ ಹೊಟ್ಟೆ ತುಂಬ ಹೋಗುತ್ತೆ. ಸೈಜ್ ನೋಡ್ಬೋದು, ಇದೊಂದು ಅಲ್ಲೊಂದು ಒಂದು ಇದಕ್ಕೆ. ಬಟ್ಟು ಕಾಲು ಸ್ವಲ್ಪ ಜಾಸ್ತಿನೇ. ಟೇಸ್ಟ್ ಮಾತ್ರ ಅದ್ಭುತ. ಹೆಂಗಿತ್ತು ಬ್ರೋ? ಸೂಪರ್ ಬ್ರೋ. ನಾನು ಫಸ್ಟ್ ಬೈಟ್ ತೊಗೊತಾ ಇದ್ದೀನಿ. ಸತ್ಯ ಬ್ರೋ ಇವಾಗ ಟ್ರೈ ಮಾಡ್ತಾ ಇದ್ದಾರೆ. ಚೆನ್ನಾಗಿಲ್ಲ? ಇಷ್ಟ ಆಯಿತಾ? ಬೆಡ್ ಕ್ವಾಲಿಟಿ ಇಷ್ಟ ಆಯ್ತು. ಬೆಡ್ ಕ್ವಾಲಿಟಿ, ಪನ್ನೀರ್ ಕ್ವಾಲಿಟಿ ತುಂಬ ಇಷ್ಟ ಆಯ್ತು. ತುಂಬ ಇಷ್ಟ ಆಯ್ತಲ್ಲ? ಕಾಸು ಸ್ವಲ್ಪ ಜಾಸ್ತಿ ಆಯ್ತಲ್ಲ? ಜಾಸ್ತಿ ಆಯಿತು, ಬಟ್ ತಿಂದಾದ್ಮೇಲೆ ಓಕೆ, ಅದೇನು ಮರ್ತೋಯ್ತು ಕಾಸು. ಮರ್ತೋಯ್ತು. ಸ್ಟಾರ್ಟಿಂಗು ಅನಿಸ್ತು ಜಾಸ್ತಿ ಕಾಸು ಅಂತ, ಬಟ್ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಒಂದ್ಸಲಿ ಏನೋ ನೀವು ಅಕಸ್ಮಾತ್ ನಮ್ಮ ಥರನೇ ಹೊಟ್ಟೆ ಹಸ್ಕೊಂಡು ಬಂದಾಗ ಅಲ್ಲೆಲ್ಲೂ ತಿನ್ನೋಕ್ಕಾಗಿಲ್ಲ ಅಂದರೆ ಅಕಸ್ಮಾತ್ ಗೇಟ್ ಹತ್ರ ಬಂದುಬಿಟ್ರೆ, ಸೊ ಇಲ್ಲಿ C1 C2 ಪಕ್ಕದಲ್ಲಿ ಇರುತ್ತೆ, ಟ್ರೈ ಮಾಡಿ, ಇಷ್ಟ ಆಗುತ್ತೆ. ಇದು ಏನದು ಕ್ಲಬ್ ಸ್ಯಾಂಡ್ವಿಚ್ಚು ಪನ್ನೀರು ವೆಜ್ ತೊಗೊಂಡ್ವಿ. ನಾನ್ ವೆಜ್ ಎಲ್ಲ ಇದೆ, ಬಿಯರ್ ಕೂಡ ಸಿಗುತ್ತೆ, ಅದು ನಿಮ್ಮ ಇಷ್ಟ. ಬಟ್ ಇದಂತೂ ಒಂದ್ಸಲಿ ಟ್ರೈ ಮಾಡಬೇಕು. ಈಗ ಕ್ಯಾಪೆಚಿನೋ ಸ್ಮಾಲ್ ತೊಗೊಂಡಿದ್ವಿ. ಇದೆಷ್ಟು ರೂಪಾಯಿ? 350 ಸ್ಮಾಲು. ಇದಕ್ಕೆ ಒಂದು 2 ಪ್ಯಾಕೆಟ್ ಶುಗರನ್ನು ಹಾಕಿಕೊಳ್ಳಬೇಕು, ಯಾಕಂದರೆ ಅದು ಶುಗರ್ಲೆಸ್ ಬರುತ್ತೆ. ನೀವು ರಿಫೈನ್ಡ್ ಶುಗರ್ ಹಾಕೊತಾ ಇದ್ದೀವಿ ನಾವು, ಯಾಕಂದರೆ ಸಿಹಿ ಜಾಸ್ತಿ ಇರುತ್ತೆ. ಬ್ರೌನ್ ಶುಗರ್ ಕೂಡ ಸಿಗುತ್ತೆ, ಸ್ವಲ್ಪ ಸಿಹಿ ಕಮ್ಮಿ ತಿನ್ನೋರು ಅದನ್ನು ಟ್ರೈ ಮಾಡ್ಬೋದು.
ಸತ್ಯಬ್ರು ಆಲ್ರೆಡಿ ಕಾಫಿ ಟ್ರೈ ಮಾಡಿಬಿಟ್ರಲ್ಲ, ಕಾಫಿ ಚೆನ್ನಾಗಿದೆ. ಅವರು ಸತ್ಯಬ್ರು ಹೇಳಿದ್ದು ಅವ್ರ ಆಫೀಸಲ್ಲಿ ಸಿಗೋ ಆ ಥರನೇ ಇದೆ ಕಾಫಿ ಅಂದರು. ಸೊ ನಾವು ಟೇಸ್ಟ್ ಮಾಡುವ. ಚಿಯರ್ಸ್. ಚೆನ್ನಾಗಿದೆ, ಸಾಕಷ್ಟು ಸ್ಟ್ರಾಂಗ್ ಆಗಿದೆ. ಇನ್ನೊಂದು ಶುಗರ್ ಬೇಕು ಪ್ಯಾಕೆಟ್. ನಾವು ಕುಡಿಯೋ ಕಾಫಿ ಎಷ್ಟಿರುತ್ತೆ, ಕೊಡೋ ಕಾಫಿ ಇಷ್ಟು ದೊಡ್ಡದಾಗಿ. ಅದೇ ಕಾಸಿಗೆ ತಕ್ಕಂತೆ ಕಜ್ಜಾಯ. ಕಾಸು ಜಾಸ್ತಿ, ಒಳ್ಳೆ ದೊಡ್ಡ ಕಜ್ಜಾಯ. ಬಟ್ ಟೇಸ್ಟ್ ವೈಸ್ ಅಲ್ಲ ಮಾತಾಡೋಂಗಿಲ್ಲ, ಕ್ವಾಲಿಟಿ ಮಾತ್ರ ಅದ್ಭುತ. ಸೊ ಈಗ ನೀಟಾಗಿ ತಿನ್ಬಿಟ್ಟು ನಮ್ಮ ಹರ್ಷ ಅವರು ತಿನ್ನಬೇಕು. ಇಲ್ಲಿ ಇಟ್ಟಿದ್ದೀವಿ, ತಣ್ಣಗೆ ಆಗ್ಬಿಡುತ್ತೆ. ಆಮೇಲೆ ಸಿಗೋಣ ಒಂದು ಸಣ್ಣ ಬ್ರೇಕ್ ನಂತರ. ಸೊ ಫೈನಲಾಗೆ ಒಂದು ಅದ್ಭುತವಾದ ಸ್ಯಾಂಡ್ವಿಚ್ಚು, ಅದ್ಭುತವಾದ ಕಾಫಿ ಕುಡ್ಕೊಂಡು ನಮ್ಮ ಗೇಟ್ C1 ಹತ್ರ ಹೋಗ್ತಾಯಿದ್ದೀವಿ ಡಿಪಾರ್ಚರ್ಗೆ. ಹೇಗಿತ್ತು ಅನುಭವ? ನನ್ನ ಕಾಫಿ ಅಷ್ಟೊಂದು ಲೈಟು ಇರಲಿಲ್ಲ, ಸ್ಟ್ರಾಂಗು ಇರಲಿಲ್ಲ, ನಮ್ಮ ಆಫೀಸ್ನಲ್ಲಿ ಸಿಗೋ ಥರ ಇತ್ತು. ಸ್ಯಾಂಡ್ವಿಚ್ ವಾಸ್ ಗುಡ್, ಸೂಪರ್ ಅಲ್ಲ ನಿಮಗೆ ಬ್ರೋ? ಸ್ಯಾಂಡ್ವಿಚ್ ಸೂಪರ್ ಆಗಿತ್ತು, ಬಟ್ ಸ್ವಲ್ಪ ಕಾಸ್ಟ್ಲಿ ಕಾಸ್ಟ್ಲಿ ಅನಿಸ್ತು. ಸಿಕ್ಕಾಪಟ್ಟೆ ಕಾಸ್ಟ್ಲಿ, ಸಿಕ್ಕಾಪಟ್ಟೆನೇ ಕಾಸ್ಟ್ಲಿ. ಬಟ್ ಬಡವ್ರ ಮಕ್ಕಳು ತಿನ್ನೋಕ್ಕಾಗಲ್ಲ. ಬಡವ್ರ ಮಕ್ಕಳು ತಿನ್ನೋಕ್ಕಾಗಲ್ಲ. ಬಟ್ ಚೆನ್ನಾಗಿತ್ತು, ಸಖತ್ತಾಗಿತ್ತು ಟೇಸ್ಟ್ ಎಲ್ಲ. ಅದೇ ಸ್ಯಾಂಡ್ವಿಚ್ ಮಾತ್ರ ಅಲ್ಟಿಮೇಟ್ ಆಗಿತ್ತು ಟೇಸ್ಟ್ ವೈಸು. ಅದೇ ಆಬ್ವಿಯಸ್ಲಿ ಕಾಸು ಜಾಸ್ತಿ ಇಲ್ಲಿ. ಆ ಕಡೆ ಒಳಗೆ ಬರೋಕ್ಕೆ ಮುಂಚೆ ಅಲ್ಲೇ ಎಷ್ಟಿತ್ತು ಗೊತ್ತಿಲ್ಲ. ನಾವು ನಾರ್ಮಲಾಗಿ ಏರ್ಪೋರ್ಟಲ್ಲಿ ಎಲ್ಲ ಕಡೆ ಆಚೆನೇ ಕಾಸ್ಟ್ಲಿ ಇರುತ್ತೆ. ಈ ಏರ್ಪೋರ್ಟು ಅಂದರೆ ನಮಗೆ ಡ್ರಾಪ್ ಆಫ್ ಮಾಡ್ತಾರಲ್ಲ ಆ ಜಾಗದಲ್ಲೇ ಕಾಸ್ಟ್ಲಿ, ಇನ್ನು ಒಳಗಡೆ ಇನ್ನೆಷ್ಟಿರುತ್ತೆ. ಅದಕ್ಕೆ ಖಾಲಿ ಹೊಡಿತಾ ಇದೆಯಲ್ಲ, ಅದಕ್ಕೆ ಖಾಲಿ ಯಾರೂ ಹೋಗಲ್ಲ. ಅಪರೂಪ ಜನ ಹೋಗಿ ತಿನ್ನೋದು. ಇವಾಗ ನಾವು ಅನಿವಾರ್ಯವಾಗಿ ಹೋಗಿ ತಿಂದಿದ್ದಲ್ವ, ಇಲ್ಲ ನಾವೆಲ್ಲ ಹೋಗ್ತೀವಿ, ನಾವು ಹೋಗಲ್ಲ. ಸುಮ್ಮನೆ ಒಂದು ವೀಡಿಯೋ ಮಾಡೋದು. ಮೋಸ ಆಗಿರೋದು. ಹಾಂ, ಲಾಂಜ್ ಕರೆಕ್ಟು, ಲಾಂಜಲ್ಲಿ ಹೋಗೋಕ್ಕಾಗಿಲ್ಲ. ಅದು ನಾವು ವ್ಲಾಗಲ್ಲಿ ಬರುತ್ತೆ, ಎಕ್ಸ್ಟ್ರಾಸಲ್ಲಿ ಅಪ್ಲೋಡ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ಬಿದ್ದೋಗ್ಬಿಡ್ತೀವಿ, ಜಂಪ್ ಔಡನ್ನ. ಥ್ಯಾಂಕ್ ಯು. ಅಲ್ಲಿ ಕಟ್ಟಾಯಿತು, ಯಾಕಂದರೆ ಬಿದ್ದೋಗ್ಬಿಡ್ತೀವಿ. ಎಡ್ವಿ C1 ಬಂತು, ಹೋಗಬೇಕು. ಸೊ ವಿಡಿಯೋ ಜಾಸ್ತಿ ಲೈಕ್ ಮಾಡಿಬಿಟ್ಟು ಶೇರ್ ಮಾಡಿ. ಆಮೇಲೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ಕಂಟೆಂಟ್ ಬರುತ್ತೆ. ಬ್ಯಾಂಕಾಕ್ದು ಸತ್ಯಬ್ರೋ ಅವರು ಮಾಡ್ತಾಯಿದ್ದಾರೆ, ಫುಡ್ ಪ್ಯಾರಡೈಸ್ ಟಿವಿನಲ್ಲೂ ಬರುತ್ತೆ. ಇಬ್ಬರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಪಾಯಿಂಟ್ ಆಫ್ ವ್ಯೂ, ಅವರ ಪಾಯಿಂಟ್ ಆಫ್ ವ್ಯೂ ಯಾವ ಥರ ಇರುತ್ತೆ, ಅವ್ರ ಟೇಸ್ಟು, ಅವ್ರಿಗೇನು ಇಷ್ಟ ಆಗುತ್ತೆ, ಏನು ಇಷ್ಟ ಆಗಲ್ಲ, ನಮಗೇನು ಇಷ್ಟ ಆಗುತ್ತೆ, ಇಷ್ಟ ಆಗಲ್ಲ, ಎಲ್ಲ ಡಿಫ್ರೆಂಟ್ ಆಗಿರುತ್ತೆ. ಚೆಕ್ ಮಾಡಿ ಈ ಸೀರೀಸ್ನ ಅಂತ ಕೇಳ್ಕೊತಾ ಬರೋದು ಲೇಟ್ ಆಗ್ಬೋದು, ಬಟ್ ಆದರೂ ನೋಡಿ. ಹೇಳ್ತಾ ವಿಡಿಯೋ ಮುಗಿಸ್ಬಿಡೋಣ. ನಮಸ್ಕಾರ. ಸ್ವಲ್ಪ ಹಂಗೆ ಸ್ವಲ್ಪ ಮುಂದೆ ಹೋದ್ರೆ ರಾಜನಾ